ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಅಶೋಕ್ ಕಡ್ಕೋಳ್ ಅಂತೇಳಿ. ನಾನು ನರಗುಂದ ತಾಲೂಕು ಗದಗ ಜಿಲ್ಲೆ ಕೊಣ್ಣೂರು ಗ್ರಾಮದಲ್ಲಿ ನನ್ನ ಜನನವಾಯಿತು. ನನ್ನ ತಂದೆಯವರ ಹೆಸರು ತುರ್ಚಪ್ಪ ಅಂತೇಳಿ, ನನ್ನ ತಾಯಿ ಹೆಸರು ತುಳಸವ್ವ ಅಂತ. ಇವರ ಗರ್ಭದಿಂದ ಜನನವಾಯಿತು. ನಾನು ಸರಿಸುಮಾರು ಒಂದು ಬಾಲ್ಯ 8th ಮದುವೆ ಆಯಿತು. SLC ಎಲ್ಲ PUC ಎಲ್ಲ ನನ್ನ ಎಜುಕೇಷನ್ ಮದುವೆ ಆದಮೇಲೆ ಕಂಟಿನ್ಯೂ ಮಾಡಿದೆ. ಆಮೇಲೆಲ್ಲ ನಾನು ಮದುವೆ ಮಕ್ಕಳು 2007ರಲ್ಲಿ ಮದುವೆ ಆಯಿತು. ಆಮೇಲೆ ಎಜುಕೇಷನ್ ಕಂಟಿನ್ಯೂ ಮಾಡಿಕೊಂಡು ನಾನು ಇವಾಗ ಏನಂದರೆ ಪೂಜೆಯನ್ನೇ ಹಿಡ್ಕೊಂಡೆ, ಲಿಂಗ ಪೂಜೆಗಳನ್ನ ಹಿಡ್ಕೊಂಡು ನಾನು ಸಣ್ಣ ಬಾಲ್ಯ ವಯಸ್ಸಿನಿಂದ ನಂದು ಏನಂದರೆ ಒಂದು ಆಧ್ಯಾತ್ಮದ ಒಲವು ನಂದು. ಒಂದು ಯಾರೋ ಅಲ್ಲೇನೋ ಬೀಳ್ತಾ ಇದ್ದಾರೆ ಅಂದರೆ ಹೋಗಿ ಎತ್ತಬೇಕು. ಇವಾಗ ನನಗೆ ಏನೋ ತೊಂದರೆ ಆಗುತ್ತೆ ಅಂದರೆ ಒಬ್ರಿಗೆ ಚಾಕು ಕೈಲೇ ಕಸ್ತಾ ಇತ್ತಂದರೆ ನನ್ನ ಕೈ ಇಟ್ಟಿದ್ದೆ ಹೋಗಿ ಸಣ್ಣ ವಯಸ್ಸಲ್ಲಿ. ಆ ಥರ ನಂದು ಹಿಂಗಾಗಿ ಆ ಥರ ಬೈತಾ ಇದ್ರು ನನಗೆಲ್ಲ ಸಣ್ಣ ವಯಸ್ಸಲ್ಲೇ. ಈಗ 20 ವಯಸ್ಸು ಅಂದರೆ ನಾನು ಇದಕ್ಕೆ ಬಂದೆ, ಏನೋ ಸಮಾಜ ಸೇವೆಗೆ ಬಂದೆ. ಜನರು ನನಗೆ ಅವಾಗೆಲ್ಲ ಅವಮಾನ ಮಾಡ್ತಾಯಿದ್ರು. ಏನು ನಿನಗೇನು ದೊಡ್ಡ ಕಿರೀಟ ವಹಿಸ್ತಾರೆ ನಮ್ಮ ಸಮಾಜ ಸೇವೆ ಈ ತಿರುಕಲ್ಲೇ ಮಾಡ್ತೀಯಾ, ನಿನಗೇನು ನೀನು ಸೆಲೆಬ್ರಿಟಿನಾ ಅಂತ ತುಂಬ ಗೇಲಿ ಮಾಡೋರು. ಇಲ್ಲ ನಾನು ಹುಟ್ಟಿರೋದೇ ಅದಕ್ಕೆ, ನಾನು ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತೀನಿ. ಏನು ಮಾಡ್ತೀಯ ಮಾಡಮ್ಮ ನೋಡೋಣ, ಏನು ಕೆಲವು ಕೆಟ್ಟ ಆಗ್ತೆ ಅಂತ ಇದ್ರು. ನಾನು ಚಿಕ್ಕ ವಯಸ್ಸಲ್ವಾ, ಇರಲಿ ಬಿಡು ಅಂತ ನಾನು ಎಲ್ಲರ ಬಾಯಲ್ಲಿ ತುತ್ತಾಗಿ ಬೆಳೆದೆ ಆವಾಗ. ಇವಾಗ ಪ್ರತಿಯೊಬ್ಬರು ಅಂತಂದ್ರೆ ನಾನು ಹೆಂಗೆ ಇವಾಗ ಸಮಾಜ ಕ್ಷೇತ್ರದಲ್ಲಿ ಬಂದೆ. ಫಸ್ಟ್ ಆಫ್ ಆಲ್ ಬಂದಿದ್ದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತೇಳಿ ಸಿದ್ದರಾಮಯ್ಯ ಅವರು ಸಂಘಟನೆ ಅದು. ಆ ಸಂಘಟನೆ ಒಳಗೆ ನರಗುಂದ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಸಮಾಜ ಸೇವೆ. ಪ್ರತಿ ವರ್ಷ ನನ್ಗೆ ಏನಂದರೆ ನಾನು ಸಮಾಜ ಸೇವೆ ಏನಂದರೆ ಧರ್ಮಾಸ್ಪತ್ರೆಯಲ್ಲಿರ್ತಾವೆ, ಅನಾಥಾಶ್ರಮ ಎಲ್ಲಿರ್ತಾವೆ, ಇವಾಗ ಯಾರೋ ಅಲ್ಲಿ ಹೋಗಿ ಪ್ರತಿ ವರ್ಷ ಹಣ್ಣು ಅಂತು ಊಟ ಪ್ರತಿ ವರ್ಷ ನನಗಿಲ್ಲ ಅಂದ್ರೂ ನಾನು ಮೊದಲು ಅದನ್ನು ಮಾಡಿ ಬರ್ತೀನಿ. ಹಿಂಗಾಗಿ ಅವಾಗ ಏನಾಯ್ತಪ್ಪ ಅಂದ್ರೆ ಅವಾಗೂ ಗೆಲಿ ಮಾಡ್ತಾಯಿದ್ರು ಜನರು. ಯಾಕೆ ಈ ಥರ ಎಲ್ಲ ನೀನು ವಿಚಿತ್ರ ಮಾಡ್ತೀಯಾ, ನಿಂದೇ ನಿನ್ಗೆ ಗೊತ್ತಿಲ್ಲ, ನೀನು ಮಾಡ್ಕೋ. ನನ್ನ ಕಡೆ 10 ರೂಪಾಯಿ ಇತ್ತಂದರೆ ನಾನು 5 ರೂಪಾಯಿ ಬರ್ತಿದ್ರೆ ಸಮಾಜ ಸೇವೆಗೆ ಮೀಸಲಿರೋದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತೀಯಲ್ಲ ಹುಚ್ಚ ನೀನು ಅಂತಿದ್ರು. ಸರಿ ಇರಲಿ ಬಿಡಿ ಹೋಗ್ಲಿ ಯಾಕ ಅಂತ ನಾನು ಇಟ್ಟಿರೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ನಾನು 50 ವರ್ಷ ಆದಮೇಲೆ ಇವತ್ತರ ನಾನು ಆಶ್ರಮ ಸೇರಬೇಕು. ನಾನು ಚಿಕ್ಕ ವಯಸ್ಸಲ್ಲೇ ನನಗೆ ಈ ಥರ ಭಾವನೆ ಬರ್ತಾಯಿತ್ತು. ಹೀಗಾಗಿ ನನ್ನ ಮನೆಯಲ್ಲಿ ಇವತ್ತಿನವರೆಗೂ ನನಗೆ ಒಂದು ಹೆಸರು ಕರೀತಾ ಇದ್ರೆ ಶುಕ್ರ ಗೌರವ ಬಂದ್ಲು ಮನೆಗೆ. ನನ್ನ ತಮ್ಮರಾತು ನನಗೆ ನಮ್ಮ ಶುಕ್ರ ಗೌರವ ಬಂದ್ರವ. ಇನ್ನು ನಮ್ಮ ಮನೆಗೆ ಎಲ್ಲರೂ ಚುಪ್ಚಾಪ್ ಅವ್ರು ನಮ್ಮ ಎಂಥ ಹೈಯರ್ ಆಫೀಸರ್ಸ್ ಇದಾರಂದ್ರು ನಮ್ಮ ರಿಲೇಷನ್ ಒಳಗೆ ಎಲ್ಲರೂ ನಂಗೆ ಭಯಪಡೋದು. ಅಷ್ಟು ನನ್ನ ಸಮಾಜದೊಳಗೆ ನನ್ನ ಗೌರವ ಇಟ್ಬೋದು. ಇನ್ನೊಂದು ನಾನು ಇಷ್ಟು ಬೆಳೆಯೋಕ್ಕೆ ಕಾರಣ ನನ್ನ ಅಕ್ಕ, ನನ್ನ ತಾಯಿ ಮತ್ತು ನನ್ನ 13 ಜಿಲ್ಲಾ ಒಂದೇ ಅಲ್ಲ, ನನ್ನ ಉತ್ತರ ಕರ್ನಾಟಕದ 13 ಜಿಲ್ಲಾ ನನ್ನ ಸಮಾಜ ಅಷ್ಟೇ ಅಲ್ಲದೆ ಎಲ್ಲ ಸಮಾಜದ ಒಂದು ಜನವೃಂದವನ್ನು ನಾನು ಹಲ್ಲೋ ಅಂದ್ರೆ ಸಾಕು ಸ್ಪಾಟಲ್ಲೇ 1,000 ಜನ ಬಂದು ನಿಲ್ತಾರೆ. ಆ ಒಂದು ಹೆಸರು ಮಾಡೇನಂದರೆ ಆ ಒಂದೆಲ್ಲ ಜನರ ಆಶೀರ್ವಾದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಅಮೂಲ್ಯವಾದ ಕ್ಷಣ ಅಂದರೆ ಸರ್, ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ ಸರ್. ನಾನು ಉನ್ನತವಾದ ಗುರಿ ಇಟ್ಕೊಂಡಿದ್ದೀನಿ. ಆ ಒಂದು ಉನ್ನತವಾದ ಗುರಿ ನಾನು ಸಾಧನೆ ಮಾಡಿದ ದಿನ ನಾನು ಉನ್ನತವಾದ ಕ್ಷಣ ಅಂತ ಅನ್ಕೋತೀನಿ ಸರ್. ನಾನು ಒಂದು ಸ್ವಂತ ನನ್ನ ರುದ್ರಾಶ್ರಮ ಕಟ್ಟಬೇಕು. ಕಹಿ ಘಟನೆಗಳಂದ್ರೆ ಸರ್ ಇದೆ, ಇವಾಗ ಹೇಳಿದ್ನಲ್ಲ ಅವಾಗಲೇ, ನೀನು ಏನೋ ಒಂದು ಸಮಾಜ ಸೇವೆನ ಮಾಡ್ತಾ ಹೋದ್ನಂದರೆ ಅಯ್ಯೋ ಏನು ಕರೆದ ಕಟ್ಟೆ ಆಗ್ತಾಳೆ ಇವಳು, ಅಯ್ಯೋ ಒಂದು ಹೆಣ್ಮಗಳು ಬರೀ ಊರು ಸುತ್ತಾಳೆ, ಇನ್ನು ಗೇಲಿ ಮಾಡೋದು ಆ ಥರ ಮಾಡಿದ್ರು. ನಾನು ಯಾರೋ ಒಂದು ಬೈದ್ರೂ ನಾನು ಸ್ಮೈಲ್ ಮಾಡಿ ಮುಂದೋಗಿದ್ದೀನಿ. ಅವ್ರಿಗೆ ನನ್ನ ಶತ್ರುಗಳೇ ಇದ್ದಾರೆ ಅಂದರೆ ಅವ್ರಿಗೆ ನಾನು ನಗ್ತಾನೆ ಸ್ಪೇಸ್ ಮಾಡಿದ್ದೀನಿ. ಇದೇ ನನ್ನ ಅಮೂಲ್ಯವಾದ ಕ್ಷಣ. ಆ ಥರ ಬೇರೆ ತೋರಿಸಿದಾಗ ಅವ್ರಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಹೋಗಿ ಅಂತ ಅವ್ರನ್ನ ನಾನೇ ಬೆಳೆಸಿದ್ದೀನಿ. ಇವಾಗ ನೀನು ಬೆಳೆದು ತೋರಿಸಿದಪ್ಪ, ನಾನು ನಿನಗಿಂತ ಮುಂದದಿನ ತಾನೆ, ನೀನು ನನಗೆ ಬೆಳೆದು ತೋರಿಸಿದೆ, ನಾನೇ ಕುತ್ಕೊಂಡು ನಿನ್ನ ಬೆಳೆಸ್ಬಿಡೋದು. ಇವಾಗ ನಮ್ಮ ಶತ್ರುಗಳನ್ನ ನಾನು ಬೆಳೆಸಿದ್ದೀನಿ. ಆ ಟೈಮಲ್ಲಿ ಅವರು ಮಿತ್ರರಾಗಿ ಆಗೋ ಟೈಮ್ ಜಾಸ್ತಿ ಏನು ತಗೊಳ್ಳಿಲ್ಲ. ನನ್ನ ಶತ್ರುಗಳಂತೇನು ಯಾವೂ ಇಲ್ಲ. ಇವಾಗ ನನಗೆಲ್ಲರೂ ಮಿತ್ರ. ಇವಾಗ ಹುಡುಗಿರಂತಂದರೆ ಇವಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸರ್, ಇವಾಗ ನಮ್ಮ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮೊದಲು ಏನಂದರೆ ಒಂದು ತಾಯಿ ಬಟ್ಟೆ ಉಡೋದ್ರಿಂದ ಹಿಡಿದು ಅವರ ಸ್ಕೂಲ್ಗೆ ಹೋಗಿ ವಾಪಸ್ ಮನೆಗೆ ಬರುತ್ತಾನ ಅಬ್ಸರ್ವೇಷನ್ ಒಂದು ತಾಯಿ ತಂದೆ ಮಾಡಬೇಕು. ಆ ಒಂದು ತಾಯಿ ತಂದೆ ಮಾಡದೇ ಇದ್ದಾಗ ಈ ಒಂದು ಕೆಲವೊಂದಿಷ್ಟು ಈ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ. ಆಮೇಲೆ ಇನ್ನೊಂದೇನಂದರೆ, ಒಂದು ಹೆಣ್ಮಗಳು ಹೊರಗೆ ಹೋಗ್ತಾಳೆ ಅಂದರೆ ಅವಳಿಗೆ ಫಸ್ಟ್ ಕರಾಟೆ ಕಲಿಸ್ಬೇಕು.
ಕರಾಟೆ ಕಲಿಸಿದಾಗ ಈ ಸಮಾಜದಲ್ಲಿ ಗಂಡು ಒಂದು ಹೆಣ್ಣಿನ ನೋಡೋ ದೃಷ್ಟಿಕೋನನೇ ಬೇರೆ. ಆ ದೃಷ್ಟಿಕೋನ ಅಂದರೆ ಒಂದೇನು ಹೊರಗೆ ತಿರುಗಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನಾನು ಹೇಳ್ತಾ ಇದ್ದೀನಿ, ಒಂದೆಲ್ಲ ಅಬಲೆ ಎಲ್ಲ ಸಬಲೆ ಆಗಿ ಅಂತ ನಾನು ಇಚ್ಛೆ. ಸರ್ ಇವಾಗ ಏನು ಗೊತ್ತಾ ಅಂತ ಇವ್ರಿಗೆ ಏನಂದರೆ, ನಾನು ಪ್ರತಿ ವರ್ಷ ಸಬ್ ಜೈಲಿಗೆ ರಾಖಿ ಕಟ್ಟಕ್ಕೆ ಹೋಗ್ತೀನಿ. ಯಾಕೆ ಅಂದರೆ ಆ ಕೈದಿಗಳಲ್ಲಿ ಒಬ್ಬರು ಒಳ್ಳೆಯವರು ಇರ್ತಾರೆ, ಒಬ್ರು ಕೆಟ್ಟವರು ಇರ್ತಾರೆ. ಒಬ್ಬರು ಕೆಟ್ಟದ್ದು ಮಾಡಿನೂ ಜೈಲಿಗೆ ಹೋಗಿರ್ತಾರೆ, ಒಬ್ಬರು ಒಳ್ಳೇದು ಮಾಡಿದ್ರು ಅಪವಾದ ಹೊತ್ಕೊಂಡು ಜೈಲಿಗೆ ಹೋಗಿರ್ತಾರೆ. ಹೀಗಾಗಿ ನಾನು ಅವ್ರ ಮನ ಪರಿವರ್ತನೆಗೆ ಅಂತ ಪ್ರತಿ ವರ್ಷನೂ ಕೈದಿಗಳಿಗೆ ರಾಖಿ ಕಟ್ಟಕ್ಕೆ ನಾನು ಹೋಗಿರ್ತೀನಿ ಸಬ್ ಜೈಲಿಗೆ. ಆವಾಗ ನನಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಇವಾಗ ಹೆಣ್ಣು ಮಕ್ಕಳದು 50% ತಪ್ಪಿದೆ. ಅದನ್ನು ಹೆಣ್ಣು ಮಕ್ಕಳಾದವರು ತಿದ್ಕೋಬೇಕು. ಇವಾಗ ಲವ್ ಮಾಡ್ತಾರೆ, ಇವ್ರಿಗೆ ಮೋಸ ಮಾಡ್ತಾರೆ, ಇನ್ನೊಬ್ರು ಹುಡುಗಿ ನೋಡ್ತಾರೆ. ಅದು ಒಂದು ಹೆಣ್ಣು ಮಾಡಬೇಕಾದ ಸಂಸ್ಕಾರ ಅದಲ್ಲ. ಒಂದು ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರನ್ನೇ ಮದುವೆ ಆಗಬೇಕು, ಅದು ಒಂದು ಹೆಣ್ಣಿನ ಸಂಸ್ಕಾರ. ತಾಯಿಗೂ ಅದು ಟ್ರೆಂಡ್ ಆಗಿದೆ. ಇವಾಗ ಬೆಂಗಳೂರು ಅಂತ ಸಿಟಿಯೊಳಗೆ ಹೆಂಗಿರ್ತಾರೆ, ನಮ್ಮ ಮಕ್ಕಳು ಹಂಗೆ ಇರಲಿ ಅಂಥವ್ರಿಗೆ ನಮ್ಮ ಮಕ್ಕಳು ಹಾಳಾದ್ಮೇಲೆ ಅಯ್ಯೋ ನಾನೇ ನಮ್ಮ ಮಕ್ಕಳನ್ನ ಹಾಳು ಮಾಡಿದೆ ಅಂತವ್ರು. ಎರಡೂ ಅವ್ರ ಮನಸ್ಸಲ್ಲೇ ಉದ್ಭವ ಆಗುವಂಥ ಕ್ವಶನ್ಸ್. ಚೇಂಜಸ್ ಮಾಡಬೇಕಾದ್ರೆ ಉಡೋ ಬಟ್ಟೆ ಚೇಂಜಸ್ ಮಾಡಬೇಕು. ಏನೆಲ್ಲ ಚೇಂಜಸ್ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ. ಭಾಳ ಇವು ಅರ್ಧ ಬರ್ಧ ಎಲ್ಲ ಕಾಣುವಂಥ ವಸ್ತುಗಳನ್ನು ಮಾತ್ರ ಸ್ವಲ್ಪ ದೂರ ಬಿಟ್ಟರೆ ಸಾಕು. ಅವ್ರು ಬೇಕಾದ ತೊಡಲಿ, ಬೇಕಾದ ಹಾಕಲಿ, ನಂದೇನು ಅಬ್ಸೆಷನ್ ಇಲ್ಲ. ಒಂದು ಹೆಣ್ಣಿಗೆ ಕರಾಟೆ ಕಲಿಸ್ಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಹೆಣ್ಮಕ್ಳಿಗೆ ಹೊರಗಡೆ ಹೋದರೆ ಯಾವ ಥರ ಇರಬೇಕು, ಈ ಗಂಡ್ಮಗ ಇವಾಗ ನನ್ನ ಜೊತೆ ಮಾತಾಡ್ತಾನಂದ್ರೆ ಅವಂಗೆ ಅದು ಯಾವ ದೃಷ್ಟಿಕೋನ ಇರುತ್ತೆ ನನ್ನ ಜೊತೆ ಮಾತಾಡಬೇಕಾದ್ರೆ ಅನ್ನೋದನ್ನು ಅವ್ರಿಗೆ ತಿಳಿಸಿ ಅವರಾಗಲೇ ತಿಳ್ಕೋಬೇಕು. ಹಂಗೆ ಮನ ಪರಿವರ್ತನೆ ಮಾಡಬೇಕು ಒಂದು ಹೆಣ್ಣಿಗೆ. ಇವ್ರ ತಂದೆ ತಾಯಿ ಕರ್ತವ್ಯ. ನನಗಾಗಿರೋ ಅನುಭವಗಳು ಮಾಡದೇ ಇರೋ ತಪ್ಪಿಗೂ ಅಲ್ಲಿ ಬಂದಿದ್ದಾರೆ. ಇವಾಗ ಅವ್ರು ಏನಾಗಿದೆ ಅಂದರೆ, ಇವಾಗ ನಾನು ಕೊಲೆ ಮಾಡಿದ್ದೀನಿ ಅಂತ ಬೇರೆದವರು ಇವಾಗ ನಾನು ಒಳಗೆ ಬರೋಕ್ಕಾಗಲ್ದೇ ಇವ್ರನ್ನ ದುಡ್ಡು ಕೊಟ್ಟು ಕಳಿಸಿರೋರು ಎಷ್ಟೋ ನಿದರ್ಶನಗಳು ನನ್ನ ಕಣ್ಣಿಗೆ ಬಿದ್ದಿದ್ದವು ಆ ಜೈಲಲ್ಲಿ. ಹೀಗಾಗಿ ಎಷ್ಟೋ ಜನಗಳನ್ನು, ನಿರಪರಾಧಿಗಳನ್ನು ಹೊರಗೆ ತಂದಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅಪರಾಧಿಗಳಿಗೆ ಎಷ್ಟೋ ಜನನ ನಾನು ಶಿಕ್ಷೆ ಕೊಡಿಸಿ. ಸರ್ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಎನಿ ಟೈಮ್ ನನ್ನ ಮೊಬೈಲ್ ಅಲರ್ಟ್ ಇರುತ್ತೆ. ಒಂದು ಹೆಣ್ಣಿಗೆ ಯಾವುದೇ ಟೈಮಲ್ಲಿ ಒಂದು ಕಷ್ಟ ಬಂದಿದೆ, ಯಾವುದೋ ಅರ್ಧ ರಾತ್ರಿಯಲ್ಲಿ ಯಾರೋ ಒಂದು ಟಾರ್ಚರ್ ಕೊಟ್ಟಿದ್ದಾರೆ, ಯಾರೋ ಹೊಡಿತಾ ಇದ್ದಾರೆ ಅಂದ್ರೂ ನನ್ನ ಮೊಬೈಲಿಗೆ ಇವಾಗೂ ಕಾಲ್ ಬಂದರು ನಾನು ಆನ್ ಸ್ಪಾಟಲ್ಲೇ ಹೋಗ್ತೀನಿ. ಇವಾಗ ನಿರ್ದೇಶನ ಅಂದರೆ 1 ವಾರದಿಂದ ಆಗಿರೋ ಘಟನೆ ಇಲ್ಲೇ ಬೆಂಗಳೂರಲ್ಲಿನೇ. ರಾತ್ರಿ 1 ಗಂಟೆಗೆ ಹೋದ ಆ ಹುಡುಗಿನ ಸೇವ್ ಮಾಡಿ ಆಕಿನ ಮನೆಗೆ ತಲುಪಿಸಿ ಬಂದಿದ್ದೀನಿ. ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಂದ್ರೆ, ನನ್ನ ಫ್ಯಾಮಿಲಿಯವರು ನಾನು ಅವ್ರ ಮನೇಲಿ ಹುಟ್ಟಿದ್ದೇ ನಮ್ಮ ಅದೃಷ್ಟ ಅನ್ನೋ ಲೆವೆಲ್ಲಿಗೆ ನನ್ನ ತಾಯಿ, ನನ್ನ ಅಕ್ಕ ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದಾರೆ. ಆ ಹೋಪ್ಸು, ಆ ನಂಬಿಕೆ, ಆ ಗೌರವ ನನ್ನ ಕೊನೆ ಉಸಿರು ಇರುತ್ತೋ ನಾನು ಕಾಯ್ಕೋಬೇಕು ಅನ್ನೋದೊಂದೇ ನನಗೆ ಗೊತ್ತು. ನಾನು ಬಹಳ ದಿನಗಳಿಂದ ಶ್ರೀಮತಿ ಮಂಜುಳಾ ಅಶೋಕ್ ಕಡ್ಕೋಳ್ ಅವರನ್ನು ನೋಡ್ತಾ ಇದ್ದೀನಿ. ಅವರು ಒಳ್ಳೆಯ ಅತ್ಯುತ್ತಮ ಸಮಾಜ ಸೇವಕಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾರದೇ ಸಮಸ್ಯೆ ಇರಲಿ, ಯಾವುದೇ ಜಾತಿಯ ಸಮಸ್ಯೆ ಇರಲಿ, ಅವರು ಭಾಗವಹಿಸಿ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದರಲ್ಲಿ ಎತ್ತಿದ ಕೈ. ಮತ್ತು ಹೆತ್ತವರ ಮತ್ತು ಮಕ್ಕಳ ವೇದಿಕೆ ಅನ್ನೋದೊಂದು ವೇದಿಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿಯೂ ಸಹ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾರೇ ಬಂದರೂ ಅವರ ಕೆಲಸವನ್ನು ಸಲೀಸಾಗಿ ಮಾಡಿಕೊಟ್ಟ ನಮ್ಮ ಬಾದಾಮಿ ತಾಲೂಕಿನ ಏಕೈಕ ಮಹಿಳೆಂದರೆ ಅದು ಮಂಜುಳಾ ಕಡ್ಕೋಳ್ ಮಾತ್ರ. ಎಲ್ಲರಿಗೂ ಕನ್ನಡ ಜನತೆಗೆ ನನ್ನ ನಮಸ್ಕಾರ. ಇಲ್ಲಿರ್ತಕ್ಕಂಥ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನಮ್ಮ ಕುಡಿಗೆರೆ ಗ್ರಾಮದ ಮಂಜುಳಾ ಕಡ್ಕೋಳ್ ಅಂತಂತ ಹೇಳಿ, ಮಂಜುಳಾ ಅಶೋಕ್ ಕಡ್ಕೋಳ್ ಅಂತಂತ ಹೇಳಿ ಇವರ ಬಗ್ಗೆ ನಾವು ಚಿಕ್ಕಂದಿನಿಂದ ಇವರು ಸಾಕಷ್ಟು ಶ್ರಮವಹಿಸಿ ತಮ್ಮ ಶಾಲೆಗಳಾಗಲಿ ಅಥವಾ ತಮ್ಮ ಯಾವುದೇ ಒಂದು ಮದುವೆ ಸಮಾರಂಭದಲ್ಲಿ ಹೋಗಿ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಮತ್ತು ತಮ್ಮ ವಿರೋಧಿಸಿದಂಥ ಜನಗಳನ್ನು ಸುಧಾ ಮನಸ್ಸಿಗೆ ಗೆದ್ದು ಅಲ್ಲಿ ತಮ್ಮದೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಇವರ ಸಾಧನೆಯನ್ನು ಸಾಕಷ್ಟು ಹೀಗೆ ಅಂತಂತಲ್ಲ, ಒಂದು ಯಾವುದೇ ಪಕ್ಷ ಪಂಗಡ ಅಂತಲ್ಲಾರದೆ ಯಾವುದೇ ಒಂದು ಸಭೆ ಸಮಾರಂಭದಾಗಲಿ ಅಥವಾ ಯಾವುದೇ ಒಂದು ಹೆಣ್ಣು ಮಕ್ಕಳ ಜಗಳ, ಒಂದು ಯಾವುದೇ ಗಂಡು ಹುಡುಗರು ಶಾಲೆಯ ಜಗಳ ಇದ್ದರೂ ಅದಕ್ಕೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ತಮ್ಮ ಶ್ರಮ ವಹಿಸಿ ಇಬ್ಬರಿಗೂ ಕೂಡ ನ್ಯಾಯ ಕೊಡಿಸಿ
ಅವ್ರನ್ನ ಸರಿಯಾಗಿ ಹೇಳಿದ್ದಾರೆ. ಅವರು ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿವಿ ಇದೀಗ. ಏನಂತಂದರೆ ಆ ಡ್ರೆಸ್ಸಿನ ಬಗ್ಗೆ ಹೇಳಿದರು, ಅದನ್ನು ಮಾತ್ರ ಈ ನಮ್ಮ ಉತ್ತರ ಕನ್ನಡ ಜನ ಆ ಡ್ರೆಸ್ಸಿನ ಬಗ್ಗೆ ಭಾಳ, ಯಾಕಂತಂದರೆ ಇವತ್ತು ಅವ್ರು ಹೇಳ್ತಕ್ಕಂಥದ್ದು ಎಲ್ಲ ಇಡೀ ಕರ್ನಾಟಕ ಜನತೆಗೆ ಒಂದು ಏನು ಈ ಹರ್ಕ ಮುರ್ಕ ಒಂದು ಕೆಲವೊಂದು ಫ್ಯಾಷನ್ ಡ್ರೆಸ್ ಹಾಕೊಂಡು ನಡಿತೀವಿ, ಅವೆಲ್ಲ ರಿಮೂವ್ ಮಾಡಬೇಕು, ಅವನ್ನೆಲ್ಲ ಅಳಿಸಿ ಹಾಕಬೇಕು. ಸರಿಯಾದಂಥ ಒಂದು ಡ್ರೆಸ್, ಇಡೀ ಒಂದು ಡ್ರೆಸ್ ಮುಚ್ಚುವಂಥ ಡ್ರೆಸ್ ಹಾಕೊಳ್ಳೋದ್ರಿಂದ ಒಂದು ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ಬರೋಂಗಿಲ್ಲ. ಒಂದು ನೋಡುವಂಥ ಒಂದು ಭಾವನೆಗಳು ಕೂಡ ಕಡಿಮೆ ಆಗುತ್ತೆ. ಅವರು ಅದರ ಬಗ್ಗೆ ಕೂಡ ಕೆಲವೊಂದು ಅವರಲ್ಲಿ ಎಷ್ಟು ಒಂದು ಏನೋ ಕೆಲರಂಥ ಹುಡುಗಿ ಇಂಥ ಒಂದು ಹೆಣ್ಣುಮಗಳು ಎಲ್ಲರಿಗೂ ಎಚ್ಚರಿಸ್ಪಡ್ತಾ ಇದ್ದಾರೆ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ. ಇವರಿಗೆ ನನ್ನ ತುಂಬ ನಮಸ್ಕಾರಗಳು.